ಹಲೋ ಎವ್ರಿವನ್ ಡಿಯರ್ ಡಿ.ಸಿ.ಟಿ ಸ್ಟೂಡೆಂಟ್ಸ್. ಡಿ.ಸಿ.ಟಿ ಕೌನ್ಸಿಲಿಂಗ್ ಯಾವಾಗ ಸರ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಕೌನ್ಸಿಲಿಂಗ್ ಡೇಟ್ಸು, ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ಸ್ ಯಾವಾಗ ಪ್ರತಿಯೊಂದನ್ನು ತಿಳ್ಕೋಣ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಸ್ಟರ್ಡೇ ಲೈವ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಡಿಪ್ಲೊಮಾ CETದು ಎಷ್ಟು ಸೀಟ್ಸ್ ಇದಾವೆ, ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಇರುತ್ತೆ. ಬೇಸ್ಡ್ ಆನ್ ದ ಸೀಟ್ ಮ್ಯಾಟ್ರಿಕ್ಸ್ ನೀವು ಯಾವ್ಯಾವ ಕಾಲೇಜಲ್ಲಿ ಏನೇನು ಸೀಟ್ಸ್ ಇರುತ್ತೆ, ನಿಮ್ಮ ಕೆಟಗರಿ ವೈಸ್ ನ ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಬೇಕಾಗತ್ತೆ ಅಂತ. ಈ ರೆಕಾರ್ಡಿಂಗ್ ಅಲ್ಲಿ ನೀವೇನಾದರೂ KEA ವೆಬ್ಸೈಟ್ ಓಪನ್ ಮಾಡಿದ್ರೆ, ಜಸ್ಟ್ ನಾವು ಓಪನ್ ಆಗಿದೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೇರ್ ಆರ್ ಟೂ ಥಿಂಗ್ಸ್. ಒನ್ ಈಸ್ DC25 ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡೋಣ. DC25 ಜನರಲ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಜನರಲ್ ಯಾರಿದ್ದೀರಾ, ಐ ಮೀನ್ ಅದರ್ ದೆನ್ ಹೈದರಾಬಾದ್ ಕರ್ನಾಟಕ ಬಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ಇರುವಂತಹ ಸ್ಟೂಡೆಂಟ್ಸ್ಗೆ ಇಲ್ಲಿರುತ್ತೆ. ಹೈದರಾಬಾದ್ ಕರ್ನಾಟಕ ಮೀನ್ಸ್ 5 ಡಿಸ್ಟ್ರಿಕ್ಟ್ಸ್ ಏನಿದೆ ಅದನ್ನ ಬಿಟ್ಬಿಟ್ಟು ಉಳಿದಿರುವಂತಹ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗೆ ಐ ಮೀನ್ ಅವರೊಂದು ಎಲಿಜಿಬಲ್. ಹಾಗಾದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಇರೋರು ಎಲಿಜಿಬಲ್ ಇರ್ತಾರೆ. ಸೊ ದಿಸ್ ಇಸ್ ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ಪ್ರತಿಯೊಂದು ಕಾಲೇಜು ಕೂಡ ನೀವು ಜಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಎನ್ಲಾರ್ಜ್ ಮಾಡಿದ್ರೆ ಪ್ರತಿಯೊಂದು ಕೂಡ ನೀವು ಅನಲೈಸ್ ಮಾಡಬಹುದು. ಇನ್ ದಿಸ್ ರಿಗಾರ್ಡ್ ಅಬ್ಸರ್ವ್ ಕೇರ್ಫುಲಿ. ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಆಫ್ ದ ಫಸ್ಟ್ ಥಿಂಗ್. ಯಾವುದು? ಫಾರ್ ಎಕ್ಸಾಂಪಲ್ UVCE, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಹಿಯರ್ ಎವ್ರಿ ಒನ್ ಅಬ್ಸರ್ವ್ ದಟ್. ನೀವೇನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಕಾಲೇಜ್ ಕೋಡ್ ಅಂಡ್ ಪಬ್ಲಿಕ್ ಯೂನಿವರ್ಸಿಟಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ದಟ್ ಈಸ್ ಪಬ್ಲಿಕ್ ಯೂನಿವರ್ಸಿಟಿ ಅಂತ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಕಾಲೇಜ್. ಈ ತರ ನೀವು ಸ್ಲೈಡ್ ನ ಮಾಡ್ಕೊಳ್ತಾ ಹೋದಾಗ n ನಂಬರ್ ಆಫ್ ಕಾಲೇಜಸ್ ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಬರುತ್ತೆ. ಈ ಒಂದು ಫೈಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕಾಲೇಜ್ ನೇಮ್ಗಳು ಬರಬೇಕು. ಇದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಈ ಫೈಲ್ ಅಲ್ಲಿ ಸಮ್ ಏನೋ ಇದಿದೆ, ಅಪ್ಡೇಟೇಷನ್ ಆಗುತ್ತೆ. ಸೊ ದಿಸ್ ವೇ ಸರ್ ಇದನ್ನ ಹೇಗೆ ಸರ್ ಅನಲೈಸ್ ಮಾಡೋದು ಅಂತ ಕೇಳಿದ್ರೆ, ಜಸ್ಟ್ ಅಬ್ಸರ್ವ್ ಕೇರ್ಫುಲಿ. ಕೆಟಗರಿ 1 ಅವರಿಗೆ ಜಸ್ಟ್ ಇನ್ ದಿಸ್ ವಿಡಿಯೋ, ಕೆಟಗರಿ 1 ಅವರಿಗೆ ದಟ್ ಈಸ್ ಒಂದೊಂದು ಸೀಟ್ ಇಟ್ಟಿದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು. ಕೆಲವೊಂದ್ರಲ್ಲಿ ಇಲ್ಲ. ಅದರಲ್ಲಿ 1K ಅಂತ ಹೇಳಿದ್ರೆ ಕೆಟಗರಿ 1 ಕನ್ನಡ ಮೀಡಿಯಂ, ಕೆಟಗರಿ 1 ರೂರಲ್, 2A ಜನರಲ್ ಅಂದ್ರೆ 2A ಕ್ಯಾಂಡಿಡೇಟ್, 2A ಕನ್ನಡ ಮೀಡಿಯಂ, 2A ರೂರಲ್. ಸಿಮಿಲರ್ಲಿ ಇಲ್ಲಿ GM ಇದೆ. GM ಅಲ್ಲಿ ಎಷ್ಟು ಪೋಸ್ಟ್, GM ಅಲ್ಲಿ ಯಾವ ಸ್ಟೂಡೆಂಟ್ ಬೇಕಾದ್ರೂ ಅಲ್ಲಿ ಸೀಟ್ ಇದ್ರೆ ತಗೊಳ್ಬಹುದು. ಐ ಮೀನ್ ನೀವು ಎಲ್ಲಾ ಕಾಲೇಜಲ್ಲೂ ಎಲ್ಲಾ ಪೋಸ್ಟಿಗೂ ಎಲ್ಲರೂ ಅಪ್ಲೈ ಮಾಡ್ಬೋದು. ಬಿಕಾಸ್ GM ಅಲ್ಲಿ ಸೀಟ್ ಇದ್ದೇ ಇರುತ್ತೆ. GM ಅಲ್ಲಿ ಸೀಟ್ ಇದ್ದಾಗ ಯಾವ ಸ್ಟೂಡೆಂಟ್ ಬೇಕಾದ್ರೂ GM ಗೆ ನಿಮ್ಗೆ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸಾಫ್ಟ್ವೇರ್ ನಿಮ್ಗೆ ಆಪ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲಾ ಕಾಲೇಜಲ್ಲೂ ನೀವು ಸೀಟ್ ನೀವು ಅಂದ್ರೆ ಬೇಸ್ಡ್ ಅಂದ್ರೆ GM ಅಲ್ಲಿ ಸೀಟ್ ಇದೆ ಅಂತಂದ್ರೆ, ಒಂದ್ ವೇಳೆ ನಿಮ್ ಕೆಟಗರಿಯಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ ನೀವು ಆ ಒಂದು ಕಾಲೇಜಿನ ಪ್ರಿಫರೆನ್ಸ್ ಲಿಸ್ಟ್ ಅಲ್ಲಿ ತಗೊಳ್ಬಹುದು. ಏನು ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದೆ, ಆ ಕೌನ್ಸಿಲಿಂಗ್ ಅಲ್ಲಿ ಪ್ರಿಫರೆನ್ಸ್ ಗೆ ನೀವು ಹಾಕ್ಬೇಕಾಗುತ್ತೆ. ಆ ಡೈರೆಕ್ಷನ್ಸ್ ಅಲ್ಲಿ ನಾಳೆಯಿಂದನೇ ಓಪನ್ ಆಗ್ತಿದೆ. ಐ ಮೀನ್ ಫ್ರಮ್ 3rd of this July ಇಂದ ನಿಮ್ಗೆ ಏನು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೋಸೆಸ್ ಕಮೆನ್ಸ್ ಆಗ್ತಾ ಇದೆ, ಆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ನ ಪ್ರತಿಯೊಬ್ಬರು ಅನಲೈಸ್ ಮಾಡಿ. ಅಡಿಷನ್ ಟು ದಿಸ್ ಅಂಡ್ ಫಾರ್ HK ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ ಆ ಒಂದು ಸ್ಟೂಡೆಂಟ್ಸ್ ಇರುವಂತಹ ಏನೋ ದಿಸ್ ಇಸ್ ದ ಶೀಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲೂ ಕೂಡ ನಿಮ್ಗೆ ಜನರಲ್ ಮೆರಿಟ್ GM ಅಲ್ಲಿ ಇರುತ್ತೆ ಸೀಟು. ಆದ್ರೆ ಹೈದರಾಬಾದ್ ಕರ್ನಾಟಕ ಇದು ಬಂದ್ಬಿಟ್ಟು ಕಾಲೇಜಲ್ಲಿ ಇದೆ, ಕಡೆ ಬೆಂಗಳೂರಲ್ಲಿ ಇದೆ. ಹಾಗಾಗಿ ಸೀಟ್ ಕಡಿಮೆ ಇರುತ್ತೆ. ಬಟ್ ಹೈದರಾಬಾದ್ ಕರ್ನಾಟಕದವರಿಗೆ ನೀವು ಯೂಸ್ ಮಾಡ್ಕೊಳ್ಬಹುದು. ಸರ್ ನಾನು ಇಲ್ಲಿ ಮಾಡಕ್ಕಾಗಲ್ವಾ? ಇಲ್ಲೂ ಕೂಡ ಯಾವ್ದಾದ್ರು ಸೀಟ್ ನ ತಗೊಳ್ಬಹುದು. ಸೊ ದೇರ್ ಬೈ ಯು ಕ್ಯಾನ್ ಅಪ್ಲೈ ದಿಸ್ ಒನ್. ಅಡಿಷನ್ ಟು ದಟ್ ಒನ್ ಮೋರ್ ಈಸ್, ನೀವು KEA ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಅಗೇನ್ ಏನು ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದಟ್ KEA ವೆಬ್ಸೈಟ್ ಏನೋ KEA ಅಫಿಷಿಯಲ್ ಟ್ವಿಟರ್ ಪೋಸ್ಟ್ ನ ಅಬ್ಸರ್ವ್ ಮಾಡೋದಾದ್ರೆ, DCET 2025 ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 3rd July. ಅಬ್ಸರ್ವ್ ಕೇರ್ಫುಲಿ, 3rd July. ಸೊ DC 25 ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ನ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ಗೆ ನೇರ ಪ್ರವೇಶ ಕಲ್ಪಿಸುವ ಸಂಬಂಧ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಅಟ್ KEA July 3rd ರಿಂದ ಆರಂಭಿಸಲಿದ್ದು. ಅಂದ್ರೆ ಫ್ರಮ್ ಟುಮಾರೋ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಫಲಿತಾಂಶವನ್ನು July 9ರಂದೇ ಪ್ರಕಟಿಸುತ್ತಿದ್ದಾರೆ. ದಟ್ಸ್ ಅಷ್ಟೊತ್ತಿನ ನೋಡಿ ನಿಮ್ಗೆ ಮಾರ್ಕ್ ರಿಸಲ್ಟ್ ಬರುತ್ತೆ. 7th ಮಾರ್ಕ್ ರಿಸಲ್ಟ್ ಇರುತ್ತೆ, 9th ರಿಯಲ್ ಒರಿಜಿನಲ್ಸ್ ರಿಸಲ್ಟ್ ಬಂದೋಗ್ಬಿಡುತ್ತೆ. ಅಭ್ಯರ್ಥಿಗಳು ತಮಗೆ ಬೇಕಾದ ಕೋರ್ಸ್ ಹಾಗೂ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಆದ್ಯತಾ ಕ್ರಮದಲ್ಲಿ, ನಿಮ್ಗೆ ಯಾವ್ಯಾವ ಆದ್ಯತೆ, ಫಸ್ಟ್ ನಿಮ್ಗೆ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು, ಥರ್ಡ್ ಯಾವ್ದು ಬೇಕು, ದಿಸ್ ಇಸ್ ದ ಮೀನಿಂಗ್ ಆದ್ಯತಾ ಕ್ರಮದಲ್ಲಿ. ಎಸ್ಟರ್ಡೇ ಲೈವ್ ಅಲ್ಲಿ ಹೇಳಿದ್ದೆ, ನಿಮ್ಮ ಪ್ರಿಫರೆನ್ಸ್ ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಪ್ರಿಫರೆನ್ಸ್ಗಳು ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆದ್ಯತಾ ಕ್ರಮದಲ್ಲಿ. ಅಬ್ಸರ್ವ್ ಮಾಡ್ರಿ, ಆದ್ಯತಾ ಕ್ರಮದಲ್ಲಿ ದಾಖಲಿಸುವ July 5ರಂದು ಬೆಳಗ್ಗೆ 11 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿರುತ್ತೆ. ಅಷ್ಟು ಹೊತ್ತಿನವರೆಗೂ ನೀವು ಎಲ್ಲಾ ಒಂದು ಪ್ರಿಫರೆನ್ಸ್ ಅನ್ನು ಹಾಕೋಬೇಕಾಗತ್ತೆ. ಅಡಿಷನ್ ದಟ್ July 7ರಂದು ಅಣಕು ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುವುದು. ಅಣಕು ಅಂದ್ರೆ ಮಾರ್ಕ್ ರಿಸಲ್ಟ್ ಅಂತ. ಇದು ಸಿಗಬಹುದು, ಇದು ಸಿಗ್ತಿದೆ, ಚಾನ್ಸಸ್ ಇದೆ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಯಾವುದೋ ಒಂದು ಕಾಲೇಜಲ್ಲಿ ನಿಮ್ಮ ಪ್ರಿಫರೆನ್ಸ್ ಲಿಸ್ಟ್ ಪ್ರಕಾರ. ದಟ್ ಈಸ್ 7th. ಆಫ್ಟರ್ ದಟ್
ಸಪೋಸ್ ನೀವೇನಾದ್ರು ಆಯ್ಕೆ ಮತ್ತೆ ವೇರಿಯೇಷನ್ ಮಾಡ್ತೀನಿ ಸರ್, ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಮಾಡ್ತೀನಿ, ನಂಗೆ ಕಾಲೇಜ್ ಸಿಗ್ತಾ ಇಲ್ವೇನೋ, ಡೌಟ್ ಇದೆಯೇನೋ, ಇನ್ನು ಫಸ್ಟ್ ರೌಂಡ್ ಆಗಿರಲ್ಲ, ಇದು ಮಾರ್ಕ್ ರಿಸಲ್ಟ್ ಅಷ್ಟೇ ಸಿಗಬಹುದು ಅನ್ನೋ ಒಂದು ರಿಸಲ್ಟ್ ಆಗಿರುತ್ತೆ. ಅವಾಗ ಮತ್ತೆ ನೀವು ಒಂದು ಫ್ಯೂ ಮೋರ್ ಕಾಲೇಜ್ ಲಿಸ್ಟ್ಗಳನ್ನ ನೀವು ಪ್ರಿಫರೆನ್ಸ್ ಲಿಸ್ಟಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ದಟ್ ಈಸ್ ಆಫ್ಟರ್ ಆ್ಯಡಿಂಗ್ ಇಚ್ಛೆ ಅಥವಾ ಆಯ್ಕೆಯನ್ನು ಬದಲಿಸಿಕೊಳ್ಳಲು 8ರಂದು ಸಂಜೆ 4 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಅಡಿಷನ್ ಟು ದ್ಯಾಟ್ 9ನೇ ತಾರೀಕು ನಿಮಗೆ ರಿಸಲ್ಟ್ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ನಾವು ನೋಡಬೇಕು ಅಂತ ಅಂದ್ರೆ ಈ ಪೇಜಲ್ಲೆಲ್ಲ ಅಬ್ಸರ್ವ್ ಮಾಡಿ ಓದ್ರಿ. ಮೇ ಬಿ ಇದು ನಿಮಗೆ ವೆರಿ ಸೂನ್ ನಮ್ಮ KEA ಮೇನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಬರುತ್ತೆ. ಸೊ ಸಪೋಸ್ ನೀವೇನಾದ್ರು ಇದಕ್ಕೆ ಕ್ಲಿಕ್ ಕೊಟ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇದೆಲ್ಲ ಡೀಟೇಲ್ಸ್ ಇದೆ. ಸರ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿ ಏನ್ ಹೇಳಿದಾನೆ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ವಿವರಗಳ ಪ್ರಕಟಣೆ, ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸ್ ಎಷ್ಟಿದೆ ಅಂತ ಕೊಡಬೇಕು. ದಟ್ ಈಸ್ ಬೈ ಟುಮಾರೋ ಅಂತ ಹೇಳಿದ್ದಾರೆ. ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟಿದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ನಾಳಿನ ಡೇಟ್ ಅಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸ್ ಎಷ್ಟು ಅಂತ ಅದ್ರದ್ದು ಇನ್ಫಾರ್ಮೇಶನ್ ನಿಮ್ಗೆ ನಾಳೆ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಎಷ್ಟು ಈ ವರ್ಷ ಫೀಸ್ ಕಟ್ಟಬೇಕಾಗತ್ತೆ ಎಸ್ಟರ್ಡೇನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈಕ್ ಇನ್ನು ಎಸ್ಟರ್ಡೇ ಲೈವ್ ವಿಡಿಯೋದಲ್ಲಿ ಗೌರ್ಮೆಂಟ್ ಕಾಲೇಜ್ ಫೀಸು, ಪ್ರೈವೇಟ್ ಕಾಲೇಜ್ ಫೀಸು, ಏಡೆಡ್ ಕಾಲೇಜ್ ಫೀಸು, ಅನ್ಏಡೆಡ್ ಕಾಲೇಜ್ ಫೀಸು, ದಟ್ ಈಸ್ ಆಸ್ ದ ಸೇಮ್ ಟೈಮ್ ಇದು ನಾಳೆ ಬರುತ್ತೆ. ಫ್ರಮ್ ಟುಮಾರೋ ಇಟ್ ಸೆಲ್ಫ್ 3rd ಇಂದಾನೆ ನಿಮಗೆ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದು ಆದ್ಯತಾ ಕ್ರಮದಲ್ಲಿ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ಎಸ್ಟರ್ಡೇನೆ ಹೇಳಿದೆ, ಯಾರೋ ಒಂದು ವಿಡಿಯೋ ಲೈಕ್ ಏನೋ ಒಂದು ಪೇಮೆಂಟ್ ಮಾಡಿ ನಿಮ್ಗೊಂದಿಷ್ಟು ಕಾಲೇಜ್ ಲಿಸ್ಟ್ ಮಾಡಿಕೊಟ್ಟು ನೀವು ಹಾಕೋದಲ್ಲ, ನಿಮಗೆ ಬೇಕಾಗಿರೋದು ದಟ್ ಯು ಹ್ಯಾವ್ ಟು ಡೂ ಇಟ್. ದಿಸ್ ಇಸ್ ದ ರೀಸನ್ ಡಿಯರ್ ಫ್ರೆಂಡ್ಸ್. ಎಸ್ಟರ್ಡೇ ಲೈವಲ್ಲಿ ನಾನು ನಿಮ್ಗೆ ಹೇಳಿರುವಂಥದ್ದು ಆದ್ಯತಾ ಕ್ರಮದಲ್ಲಿ, ನಿಮ್ಮ ಆದ್ಯತಾ ಕ್ರಮದಲ್ಲಿ ನಿಮ್ಮ ಒಂದು ಊರಲ್ಲಿದೆ, ನಿಮ್ಮ ಲೊಕೇಶನ್ಸ್ ಏನು, ಕಾಲೇಜ್ ಯಾವ್ದು ಬೇಕು, ನಿಮ್ಮ ರ್ಯಾಂಕ್ ಯಾವ್ದಿದೆ, ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ಸ್ ರಿಕ್ವೈರ್ಡ್ ಇದೆ, ಬೇಸ್ಡ್ ಅಂದ್ರೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಳ್ತೀನಿ ಯಾವ ತರ. ಸೊ ದಟ್ ಈಸ್ ವಾಟ್ ನಮ್ಮ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಈ ಒಂದು ಶೀಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಅಗೇನ್ ಐಮ್ ಟೆಲಿಂಗ್ ಯು. ಸೊ ಈ ಒಂದು ಪ್ರಿಫರೆನ್ಸ್ ಶೀಟ್ ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವೇನಾದ್ರೂ ಪ್ರಿಫರೆನ್ಸ್ ನ ಇವತ್ತನೇ ಕೂತ್ಕೊಂಡ್ಬಿಟ್ಟು ಅಗೇನ್ ನೀವು ಪ್ರೋಸೆಸ್ ಮಾಡಿದಾಗ ಐ ಹೋಪ್ ದಟ್ ಯಾವುದೇ ರೀತಿಯ ಮಿಸ್ಟೇಕ್ಸ್ ಗಳು ಇಲ್ದೇನೆ ಈ ಒಂದು ಶೀಟ್ ಅಲ್ಲಿ ನಿಮ್ಮ ಪ್ರಿಫರೆನ್ಸ್ ಆದ್ಯತಾ ಕ್ರಮದಲ್ಲಿ ದಟ್ ಈಸ್ ನೀವು ಮಾಡಬೇಕಾಗತ್ತೆ. ಅಡಿಷನ್ ಟು ದಿಸ್ ಇಲ್ಲಿ ನೀವು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಒನ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸರ್? ಫ್ರಮ್ 3rd July ಟುಮಾರೋ ಓನ್ಲಿ ಫ್ರಮ್ 11 o'clock ಇಂದ ಟಿಲ್ 5/7 AM ವರೆಗೂ 2 days ನಿಮಗೆ ಎಕ್ಸಾಕ್ಟ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. 2 days ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಆಫ್ಟರ್ ದಟ್ 7th 12 PM ಗೆ ಮಧ್ಯಾಹ್ನ ನಿಮಗೆ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಯಾವ ರಿಸಲ್ಟ್ ಸರ್? ಮಾರ್ಕ್ ರಿಸಲ್ಟ್, ನಾಟ್ ಎ ಒರಿಜಿನಲ್ ರಿಸಲ್ಟ್, ಮಾರ್ಕ್ ರಿಸಲ್ಟ್. ಆಫ್ಟರ್ ದಟ್ ಈಗ ಮಾರ್ಕ್ ರಿಸಲ್ಟ್ ಬಂದಾಗ ನಿಮ್ಮದು ಐಡಿಯಾ ಬರುತ್ತೆ, ಸಿಗುತ್ತೆ ಸಿಗಲ್ಲ ಅಂತ. ಅಷ್ಟೇ ರಜಾ ಮುಗಿದೋಯ್ತು. ಯಾವುದೇ ರೀತಿಯ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಯಾವುದೋ ಒಂದು ಹೆಲ್ಪ್ ತಗೊಂಡು ಒಂದಿಷ್ಟು ಪೇಮೆಂಟ್ ಮಾಡಿ ಏನೋ ಅವಶ್ಯಕತೆ ಇಲ್ಲ, ಇಲ್ಲೇ ಗೊತ್ತಾಗೋಗ್ಬಿಡುತ್ತೆ. ದಿಸ್ ರೀಸನ್ ನಾನು ನಿಮ್ಗೆ ಹೇಳಿರೋಂಥದ್ದು. ಸೊ ಯು ಕ್ಯಾನ್ ಅಬ್ಸರ್ವ್ ಯುವರ್ ಮಾರ್ಕ್ ರಿಸಲ್ಟ್ಸ್ ಅಲ್ಲಿ ನಿಮ್ಗೆ ಸಿಗಲ್ಲ ಗೊತ್ತಾಗೋಗುತ್ತೆ, ಮತ್ತೆ ಆದ್ಯತೆ ಕ್ರಮ ಚೇಂಜ್ ಮಾಡ್ಕೊಳ್ಬಹುದು. ಸೊ ಆಫ್ಟರ್ ದಿಸ್ ನೆಕ್ಸ್ಟ್ ನೀವು ಈಗ ಹಾಕಿರೋ ಪ್ರಿಫರೆನ್ಸ್ ಅನ್ನ ಇನ್ನೂ ಕೂಡ ಆಡ್ ಆನ್ ಮಾಡ್ಬೋದು. ಒಂದಿಷ್ಟು ಕಾಲೇಜ್ ಮತ್ತೆ ಆಡ್ ಆನ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಬೇಡದಿರೋದು ಡಿಲೀಟ್ ಮಾಡ್ಬೋದು, ಆ ಲೆವೆಲ್ಸ್ ಬದಲಿಸ್ಬೋದು, ವೇರಿಯೇಷನ್ ಮಾಡ್ಬೋದು. ಇದು ಮೇಲ್ ಬರಲಿ, ಇದು ಕೆಳಗಡೆ ಬರಲಿ, ಇದು ಮೇಲ್ ಬರಲಿ, ಹೀಗೆ ವೇರಿಯೇಷನ್ ಮಾಡ್ಬೋದು. ಎಲ್ಲಿಂದ? ಇನ್ ದಿಸ್ ಸೀಟ್ ಅಲ್ಲಿ ಹೇಳಿದ ನಾನು ಪ್ರಿಫರೆನ್ಸಸ್. ಸೊ ಇದರಲ್ಲಿ ಅಡಿಷನ್ ಟು ದಿಸ್ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ನೀವು ಇವನ್ ಮಾರ್ಪಡಿಸಬಹುದು. ಇವೆಲ್ಲ ಅವಕಾಶಗಳು ಕೂಡ ನಿಮ್ಗೆ ಕೊಟ್ಟಿರ್ತಾರೆ. ದಟ್ ಈಸ್ ಫ್ರಮ್ 7th ಇಂದ 8th of this month ಜುಲೈ ವರೆಗೂ. ನೆಕ್ಸ್ಟ್ ಅದು 4 PM ವರೆಗೂ ಅವೈಲೇಬಲ್ ಇದೆ. ಈ ಡೇಟ್ ನ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಫಾಲೋ ದಿಸ್ ಟೈಮ್ ಟೇಬಲ್ ಪ್ರಾಪರ್ಲಿ. ಓಕೆ, ಅಡಿಷನ್ ಟು ದಟ್ ನೆಕ್ಸ್ಟ್ ಆಫ್ಟರ್ ದಟ್ ನೈಜ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ. ಇಟ್ ಮೀನ್ಸ್ ರಿಯಲ್ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಯಾವಾಗ ಸರ್? ದಟ್ ಈಸ್ ಏನ್ ಹೇಳಿದಾನೆ ನೋಡಿ, ಅಬ್ಸರ್ವ್ ಮಾಡಿ. ನೈಸ್ ರಿಯಲ್ ಸೀಟ್ ಅಲೈನ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 9th of July ನಿಮಗೆ 6 PM ಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಆಫ್ಟರ್ ಒನ್ಸ್ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ನಿಮ್ಗೆ 4 ಆಪ್ಷನ್ಸ್ಗಳು ಕೊಡ್ತಾನೆ. ಸಿಕ್ಕಿರೋ ಕಾಲೇಜಿಗೆ ಜಾಯ್ನ್ ಆಗ್ಬೇಕಾ ಅಥವಾ ಬೇಡವಾ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4. ಆ ಚಾಯ್ಸ್ ಬಗ್ಗೆ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಮತ್ತೊಂದು ವಿಡಿಯೋ ಮಾಡ್ಬಿಟ್ಟು ಏನ್ ಸರ್ ಚಾಯ್ಸ್ ಅಂತ ಹೇಳಿದ್ರು ಕೂಡ ವಿಡಿಯೋ ಮಾಡ್ಕೊಡ್ತೀನಿ. ಟೆನ್ಷನ್ಸ್ ಬೇಡ. ಈಗ ಈ ಚಾಯ್ಸ್ ಅನ್ನ ತಗೊಳ್ಬೇಕಂದ್ರೆ ಅದಕ್ಕೆ ಆ ಚಾಯ್ಸ್ ಅಪ್ಲೈ ಮಾಡೋಕೆ ನಿಮಗೆ ಅಗೇನ್ ಅವನು 3 days ಟೈಮ್ ಕೊಟ್ಟಿದ್ದಾನೆ. ಸ್ಟಾರ್ಟ್ಸ್ ಫ್ರಮ್ 10th July ಟು 13th July. ಈ 3 ದಿನದಲ್ಲಿ ಈ 3 ವೆರಿ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನಿಮ್ಮ ಒಂದು ಚಾಯ್ಸೇ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೌಂಡ್ಗೆ ಮುಗಿಸ್ಕೊಡ್ತೀರಾ, ಸೆಕೆಂಡ್ ರೌಂಡ್ ಎಂಟ್ರಿ ಆಗ್ತೀರಾ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ನಾನು ವಿಡಿಯೋ ಮಾಡ್ಕೊಡ್ತೀನಿ, ವಿತೌಟ್ ದಟ್ ಮಿಸ್ಟೇಕ್ ಮಾಡದೇ ಮಾಡಬೇಕಾಗತ್ತೆ ಚಾಯ್ಸ್ ಎಂಟ್ರಿನ. ಒನ್ಸ್ ಚಾಯ್ಸ್ ಎಂಟ್ರಿ ಆದ್ಮೇಲೆ ಆಫ್ಟರ್ ದಟ್ ನೀವು ಫಸ್ಟ್ ಚಾಯ್ಸ್ 1 ಅಥವಾ ಚಾಯ್ಸ್ 2 ತಗೊಂಡವ್ರು ಫೀಸ್ ಕಟ್ಟಬೇಕಾಗತ್ತೆ. ಫೀಸ್ ಕಟ್ಟಬೇಕು ಎಷ್ಟು ಅಂತಾನೆ ಈ ಫೀಸ್ ಇಲ್ಲೇ ಗೊತ್ತಾಗಿರುತ್ತೆ. ಫೀಸ್ ಹೇಳಿರ್ತಾರೆ, ಆ ಫೀಸ್ ಬರುತ್ತೆ. ದಟ್ ಫೀಸ್ ನ ನೀವು KEಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಮೆಸೇಜ್ ಹಿಯರ್ ಇಸ್
ಮೇ ಬಿ ನಿಮ್ಮ ತಂದೆ ಅಥವಾ ತಾಯಿ ಈಗ 1,00,000 ಫೀಸ್ ಕಟ್ಟು ಅಂತ ಅಂದ್ರೆ ಮೇ ಬಿ ಅವರಿಗೆ ಬರ್ಡನ್ ಆಗುತ್ತೆ. ಎಜುಕೇಶನ್ ಲೋನ್ ಸಿಗುತ್ತಾ ಸರ್? ನೀವು ಈಗಲೇ ನಿಮ್ಮ ಕೈಯಿಂದನೇ ಫೀಸ್ ಕಟ್ಟಬೇಕು. ಆಫ್ಟರ್ ದಟ್ ಫೀಸ್ ಎಲ್ಲ ಕಲೆಕ್ಷನ್ ಮಾಡಿ ಕಾಲೇಜಿಗೆ ಹೋಗಿ ಜಾಯ್ನ್ ಆದ್ಮೇಲೆ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಒಂದು ಲೆಟರ್ ತೊಗೊಂಡೋಗಿ ಕಾಲೇಜ್ ಜಾಯ್ನ್ ಆಫ್ಟರ್ ದಟ್ ಹೋಗಿ ಬ್ಯಾಂಕಿಗೆ ಕೊಟ್ಟು ಲೋನ್ ಅಂತ ತಗೊಳುತ್ತೆ. ಕಾಲೇಜ್ ಲೋನ್ ಈಗಲೇ ಸಿಗಲ್ಲ. ಫಸ್ಟಿಗೆ ನಿಮ್ಮ ಕೈಯಿಂದನೇ ನೀವೇನೆ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಇದು ಮಾಡಿಕೊಂಡು ಕಾಲೇಜ್ ಫೀಸ್ನ ಕಟ್ಟಬೇಕಾಗತ್ತೆ. ಯಾವತ್ತು ಸರ್ ಡೇಟು? 1,00,000 ಮೇಲಾಗುತ್ತೆ ಇಫ್ ಇಟ್ ಈಸ್ ಪ್ರೈವೇಟ್ ಕಾಲೇಜಲ್ಲಿ ನೀವೇನಾರು ಸೀಟ್ನ ತಗೊಂಡ್ರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿ ಈಗ ಶುಲ್ಕ ಪಾವತಿ ಮಾಡೋದು ಫಾರ್ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಸ್ಟೂಡೆಂಟ್ಸ್ಗೆ. ಸೊ ಎಷ್ಟು ಯಾವತ್ತು ಡೇಟು? ಯು ಕ್ಯಾನ್ ಅಬ್ಸರ್ವ್ ಇಯರ್ 11th ಜುಲೈಯಿಂದ 15 ಜುಲೈ 4 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಆ 4 ಡೇಸ್ ಅಲ್ಲಿ ಕಾಲೇಜ್ ಫೀಸ್ ಇಫ್ ಇಟ್ ಈಸ್ ಎ ಗೌರ್ಮೆಂಟ್ ಆದ್ರೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 45,000 to 50,000 ಪರ್ ಸ್ಟೂಡೆಂಟ್ ನಿಮಗೆ ಬರುತ್ತೆ. ಇಫ್ ಇಟ್ ಇಸ್ ನೀವೇನೋ RV, MS ರಾಮಯ್ಯ, ಪೆಸೆಟ್ ಈ ತರ ಏನಾದ್ರೂ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲಿ ನೋಡಿದ್ರೆ 1,07,000 ಅಥವಾ 1 lakh ಆ ರೇಂಜಲ್ಲಿ ಬರುತ್ತೆ. ಇದು ಬರ್ಡನ್ ಆಗುತ್ತೆ. ಐ ಆಮ್ ಇನ್ಫಾರ್ಮಿಂಗ್ ಯು ವಿತ್ ಯುವರ್ ಪೇರೆಂಟ್ಸ್ ಒನ್ಸ್ ಯು ಡಿಸ್ಕಷನ್ ಮಾಡಿ. ಅದಕ್ಕೋಸ್ಕರ ಹೇಳಿದ್ದು, ಯಾವುದೇ ರೀತಿಯ ನೀವೇನಾದ್ರೂ ಸಮಥಿಂಗ್ ಇನ್ನೊಂದು ತಗೊಂಡ್ಬಿಟ್ಟು ಪ್ರಿಫರೆನ್ಸ್ ಶೀಟ್ ಯಾವುದೋ ಸಿಕ್ತು ಅಂತ ಹೇಳ್ಬಿಟ್ಟು ಹಾಕಿದ್ರೆ ಪ್ರಬಲ ಆಗ್ತೀರಾ. ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್. ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ನೆಕ್ಸ್ಟ್ ಈಸ್ ಚಾಯ್ಸ್ ಆಯ್ಕೆ ಮಾಡಿರುವಂತರು ಸೀಟ್ ಕನ್ಫರ್ಮೇಶನ್ ಮಾಡ್ಬೋದು. ಈಗ ಆಲ್ರೆಡಿ ಫಸ್ಟ್ ಚಾಯ್ಸ್ 1 ತಗೊಂಡಿರೋ ಕಾಲೇಜಿಗೆ ಹೋಗಿ ಜಾಯ್ನ್ ಆಗುವ ಡೇಟ್ ಇದು. ಸೊ ದಿಸ್ ಇಸ್ ವಾಟ್ ಯಾವತ್ತು 16th ಅಲ್ಲಿಗೆ ಫಸ್ಟ್ ರೌಂಡ್ ಕಂಪ್ಲೀಷನ್. ಸೊ ದಿಸ್ ಅ ಪ್ರೋಸೆಸ್. ಚಾಯ್ಸ್ 2 ತಗೊಂಡವ್ರು ಏನ್ ಮಾಡ್ಬೋದು? ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಚಾಯ್ಸ್ 3 ತಗೊಂಡವರು ಕೂಡ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಚಾಯ್ಸ್ 1 ತಗೊಂಡವ್ರು ಏನ್ ಮಾಡ್ತೀರಾ? ಕಾಲೇಜಿಗೆ ಹೋಗಿ ಜಾಯ್ನ್ ಆಗ್ತೀರಾ, ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ದಟ್ ಇಸ್ ವಾಟ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಡೀಟೇಲ್ಡ್ ಆದಂತ ವಿಡಿಯೋ ಕೊಡ್ತೀನಿ. ಈಗ ನಾವೇನ್ ಮಾಡ್ಬೇಕು ಸರ್ ಅಂತ ನೀವೇನಾದ್ರು ಕೇಳಿದ್ರೆ ನಿಮ್ಮ ವರ್ಕ್ ಕ್ಲಿಯರ್. ಇವತ್ತು ಕುತ್ಕೊಂಡು ಎಲ್ಲರೂ ಕೂಡ ಪ್ರಿಫರೆನ್ಸ್ ನ ರೆಡಿ ಮಾಡ್ಕೊಡ್ರಿ. ಬೇಸ್ಡ್ ಆನ್ ದಟ್ ನೀವು ಈ ಒಂದು ಡೇಟ್ಸ್ ಪ್ರಕಾರವಾಗಿ ನಾವು ಫಸ್ಟ್ ರೌಂಡ್ ನ ವಿತೌಟ್ ಮಿಸ್ಟೇಕ್ಸ್ ಅಪ್ಲೈ ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಟಾಪ್ ಕಾಲೇಜ್ ತಗೊಳ್ಳೋದ್ರ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಇರಲಿ. ನಿನಗೆ ಬೇಕಾಗಿರೋದು ಟಾಪ್, ವಾಟ್ ಎವರ್ ರ್ಯಾಂಕ್ ಇಟ್ ಮೇ ಬಿ, ನಿಂದ ಫಸ್ಟ್ ಪ್ರಿಫರೆನ್ಸ್ ಟಾಪ್ ಕಾಲೇಜ್ ಫಸ್ಟ್, ಅದನ್ನೇ ಫಸ್ಟ್ ಹಾಕೋ. ಸೆಕೆಂಡ್, ಥರ್ಡ್, ಫೋರ್ತ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಫೋರ್ತ್ ಪ್ರಿಫರೆನ್ಸ್, ಫಿಫ್ತ್ ಪ್ರಿಫರೆನ್ಸ್, ಲೈಕ್ ದಟ್. ಬಟ್ ನಂಬರ್ ಆಫ್ ಕಾಲೇಜಸ್ ಆಡ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಎಷ್ಟೇ ವಿಡಿಯೋಸ್ ಲೈವ್ ವಿಡಿಯೋ ಏನು ಮಾಡಿದೀವಿ ಅದನ್ನು ಕೂಡ ವಾಚ್ ಮಾಡ್ರಿ. ದೇರ್ ಬೈ ನಿಮ್ಗೆಲ್ಲ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಹೋಪ್ ದಟ್ ಈ ಒಂದು DCET ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಏನು ಮಿಸ್ಟೇಕ್ಸ್ ಇಲ್ದೇನೆ ಅಟೆಂಡ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಅಬ್ಸರ್ವ್ ಮಾಡ್ರಿ. ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಬಿಟ್ಟಿದ್ದಾನೆ. ಇವೊಂದು ನಮ್ಗೆ ಗೊತ್ತಾಗೋಯ್ತು ದಿಸ್ ಡೇಟಾ. ಸೊ ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೋಂಟ್ ನೆಗ್ಲೆಕ್ಟ್. ವಿತೌಟ್ ಮಿಸ್ಟೇಕ್ಸ್ ಎನಿ ಇಶ್ಯೂಸ್ ಇಲ್ದೇನೆ ಫಸ್ಟ್ ರೌಂಡ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಒನ್ಸ್ ಅಗೇನ್ ಎಲ್ಲರೂ ಕೂಡ ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡಿ 1 day. ದಟ್ಸ್ ಎನಫ್. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್.